ಹಟ್ಟಿ ಹರಟೆ. ವಾರದ ಗ್ರಾಮೀಣ ಚರ್ಚೆ. ನೋಡಪ್ಪ ಚಂದ್ರಣ್ಣ. ಓಹೋ ಬಾ ಜಯಣ್ಣ, ನೆನ್ದವ್ರ ಮನದಲ್ಲಿ ಏನ್ಬಿಟ್ಟು ಏನಪ್ಪ? ನನ್ನ ಯಾಕೆ ನೆನ್ಕತಿದ್ದೆ? ಅಯ್ಯೋ, ನೀನ್ ನೆನ್ಕಳ್ದಿರೋ ದಿನ ಯಾವ್ದು ಹೇಳು ನೋಡು, ಕಮಲಕ್ಕ ಅಂತಿದ್ಯಲ್ಲ. ಯಾರ ಕಿಸಿತವ್ರಲ್ಲಪ್ಪ, ಅದ್ ಯಾರ ಹೊಸಬ್ರು? ಸುಂದ್ರಕ್ಕ ಅಂತ, ಕಮಲಕ್ಕನ ಫ್ರೆಂಡು. ಓ, ಅದೇ ಪಕ್ಕದ ಪೇಟೆಲ್ ಇದಲ್ಲ ಅವಳಲ್ವಾ? ಮರ್ತೋಗ್ಬಿಟ್ರ? ಅಯ್ಯೋ, ತುಂಬಾ ಹಿಂದೆ ಬಂದಿದ್ದೆ ನಾನು, ನಿಮ್ ಜೊತೆಗೆ ಮಾತಾಡ್ಕೊಂಡು ಹೋಗಿದ್ದೆ. ಸುತ್ತು ಜಾಸ್ತಿ ಆಗ್ಬಿಟ್ಟಿದೆ ಈಕವ, ಅದಕ್ಕೆ ಸರಿಯಾಗಿ ಗುರ್ತ್ ಸಿಕ್ನಿಲ್ಲ ಕಣ. ಅಣ್ಣ ಹೇಳಪ್ಪ. ಈಗ ನಿಂದ ಕಣ್ಣ ಪರೀಕ್ಷೆ ಮಾಡಿಸ್ಬೇಕಾ ಅಥವಾ ಅವಳು ತೂಕವ ಪರೀಕ್ಷೆ ಮಾಡಿಸ್ಕೋಬೇಕಾ? ಅಯ್ಯೋ, ಕಣ್ಣ ಪರೀಕ್ಷೆ ಅಂದಾಗ ನೆಪ್ಪ ಆಯ್ತು ಬಿಡು. ಅಲ್ಲಕ್ಕಪ್ಪ, ನಮ್ಗೆಲ್ಲ ವಯಸ್ಸಾಯ್ತಿಲ್ವಪ್ಪ, ಅದಕ್ಕೆ ಅದೇ ನಮ್ದು PHC ಅಲ್ಲಿಗೆ ಈ ಕಣ್ಣು ನೋಡೋ ಡಾಕ್ಟರ್ ಎಲ್ಲ ಬಂದಿದ್ರಲ್ಲ ಜಯಣ್ಣ, ಅವಾಗ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡಿ. ಹೇಳಿದ್ರು, ನಿಂಗೆ ವಯಸ್ಸಾಯ್ತದೆ, 60 ಆಯ್ತದೆ ನೋಡಪ್ಪ, 40 ಆದ್ಮೇಲೆ ನೀನು ಕನ್ನಡಕವ ಹಾಕಬೇಕಾಗಿತ್ತು. ನಿನ್ನ ಕಣ್ಣ ಚೆನ್ನಾಗಿ ನೋಡ್ಕೊಂಡಿದ್ದೆ, ಅದಕ್ಕೋಸ್ಕರ ಏನು ಕನ್ನಡಕ ಹಾಕೊಳಕ್ಕೆ ನಾವು ಹೇಳಲಿಲ್ಲ. ಅದಕ್ಕೆ ಹೆಂಗ್ ನೋಡ್ಕೊಂಡೆ ನೀನು? ಅಲ್ಲಕ್ಕಪ್ಪ, ನಾನ್ ನೋಡ್ಕೊಂಡೆ ಅದ್ನ. ಅಲ್ಲ, ಅವ್ರು ಅಂದ್ರಲ್ಲ ನಿಂಗ್ ಕಣ್ಣ ಚೆನ್ನಾಗ್ ನೋಡ್ಕೊಂಡಿದ್ಯಾ ಅಂತ. ಅಂದ್ರೆ ಹೆಂಗೆ ನೋಡ್ಕೊಂಡೆ? ಸೀಕ್ರೆಟ್ ನಮ್ಗೂ ಅಲ್ಲಕ್ಕಪ್ಪ, ಏನ್ ಕೈ ತೊಳ್ಕೊಂಡಂಗೆ, ತಲೆ ತೊಳ್ಕೊಂಡಂಗೆ, ಕಾಲ್ ತೊಳ್ಕೊಂಡಂಗೆ ಕಣ್ಣ ತೊಳ್ಕೊಳಕದ್ದ? ಗುಡ್ಡಿಯ ತೆಗೆದ್ಬಿಟ್ಟು ನೀವು ಒಳ್ಳೆ ಚೆನ್ನಾಗಿ ಹೇಳ್ದೆ ಕಂಡ್ಬಿಡು. ಅಲ್ಲ, ಸೋಪ್ ಹಾಕಿ ಪಾತ್ರೆ ತೊಳೆಯೋ ಪುಡಿ ಹಾಕ್ಬಿಟ್ಟು ಉಜ್ಜಿ ಮತ್ ಮಡಿಕಟ್ಟಿ, ಅದೇ ಚಂದಾಗಿರೋ ಕಣ್ಣ ಹಾಳು ಮಾಡ್ಕ ಅಂತ ನೀ ಹೇಳ್ತಾ ಇದ್ದೀವಿ ಬಿಡು. ಸರಿ ಬಿಡು. ಈಗ ಆಸ್ಪತ್ರೆಗೆ ಹೋಗಿದ್ದಲ್ಲ, ಅಲ್ಲಿ ಬರೀ ಡಾಕ್ಟ್ರ್ ಅಷ್ಟೇ ಕಂಡ್ರು ಅಥವಾ ಜೊತೆನಲ್ಲಿ ಓಡಾಡ್ತಿರ್ತಾರಲ್ಲ? ಯಾರಪ್ಪ ಏನಂತಾರವ ಅವ್ರು? ನರ್ಸಂದಿರ ಅವ್ರಿಲ್ದೆ ಡಾಕ್ಟರ್ಗಳು ಓಡಾಡ್ತಾರ ಒಬ್ಬೊಬ್ರಿಗೆ. ಅಲ್ಲ, ಕೇಳ್ದೆ ನೋಡ್ದ ಇಲ್ವಾ ಅಂತ. ನೋಡ್ದಿ ಕಂಡ್ಬಿಡು. ಅದಕ್ಕೆ ಕಣ್ಣು ಹೇಳ್ತಿದ್ನಲ್ಲಪ್ಪ, ಅದು ಹೇಳ್ತೀನಿ ಇರು, ಅದು ನರ್ಸಂದಿರ್ ಕಥೆಯ ನಿನಗೆ. ನೋಡಪ್ಪ, ನೀನು ಚೆನ್ನಾಗಿ ಸೊಪ್ಪು ತಿಂತಿದಯಿ, ಕಾಳು ತಿಂತಿದಯಿ, ಆಯ್ತಾ? ಆಮೇಲೆ ಕಣ್ಣಿಗೆ ತಂಪಾಗ ಪದಾರ್ಥಗಳವಲ್ಲ, ಅದೆಲ್ಲ ತಿಂತಿದೆ, ಅದಕ್ಕೆ ನಿನ್ ಕಣ್ಣು ಚೆನ್ನಾಗದೆ ಅಂತ ಡಾಕ್ಟ್ರು ಹೇಳಿದ್ರು. ವಾರಕ್ಕೊಂದ್ ಕಿತ ಹಳ್ಳೆಣ್ಣೆ ತಲೆಗೆ ಬಡ್ಕೊಂಡು ಮೈ ತುಂಬಾ ಹಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಕ್ಕಿಲ್ವಾ? ಅದು ಒಳ್ಳೇದಂತೆ. ಹೌದು ಹೌದು, ನಮ್ ಸಂಸ್ಥೆಯಿಂದನೂ ಪ್ರತಿ ಹಳ್ಳಿನಲ್ಲೂ ಆರೋಗ್ಯ ಶಿಬಿರ ಮಾಡ್ತಾ ಇದೀವಿ. ಅದ್ರಲ್ಲಿ ಕಣ್ಣಿಂದು ತಪಾಸಣೆ ಮಾಡಿಸ್ತಾ ಇದೀವಿ ಹಳ್ಳಿ ಜನಕ್ಕೆಲ್ಲನೂ. ಇದ್ಯಾವ್ದವ ಸಂಸ್ಥೆ ಗಿಂಸ್ಥೆ ಅಂತೆಲ್ಲ ಅಂತೀಯಲ್ಲ? ನಾವು ಒಂದಷ್ಟು ಹೆಂಗಸ್ರುಗಳೆಲ್ಲ ಸೇರ್ಕೊಂಡು ಒಂದು ಸಂಘ ಮಾಡ್ಕೊಂಡಿದೀವಿ. ಅದರಿಂದ ಪ್ರತಿ ಹಳ್ಳಿನಲ್ಲೂ ಹೋಗಿ ಆರೋಗ್ಯ ಶಿಬಿರ ಮಾಡ್ತೀವಿ. ಅದಕ್ಕೆ ಇಷ್ಟು ದಿವಸ ಬಿಡುವಿರ್ಲಿಲ್ಲ, ಬಂದಿರ್ಲಿಲ್ಲ. ನಮ್ಮ ಹಳ್ಳಿದ್ದಕ್ಕೆ ಮಹಿಳಾ ಸಂಘ ಪ್ಯಾಟಗಳಲ್ವಪ್ಪ ಇವ, ಅದಕ್ಕೆ ಆ ಸಂಸ್ಥೆ ಅಂತ ಹೇಳ್ತಿಲ್ವಾ? ಏನೇ ಆಗ್ಲಿ ನಮ್ಮ ಮಹಿಳೆಯರೆಲ್ಲ ಸಂಘಟಿತರಾಗ್ಬೇಕಲ್ವಪ್ಪ. ಈ ನರ್ಸಂದಿರು ಅಂತ ಹೇಳ್ತಿದ್ದೆಲ್ಲ ಜಯಣ್ಣ, ಅದು ಯಾಕದು ಅವ್ರ ಮೇಲೆ ಕಣ್ ಬಿತ್ತು ನಿಂಗೆ? ಅವ್ರದ್ದು ಒಂದ್ ದಿನ ಅದಂತೆ. ಅಂದ್ರೆ ಈಗ ಅದೇನೋ ಗೊತ್ತಿಲ್ಲಕಪ್ಪ ಕತೆ ನಂಗ. 2ನೇ ಮಹಾಯುದ್ಧವೇನವ? ಹೌದು ಹೌದು. ಆ ಟೈಮ್ನಾಗೆ ಈ ಸೈನಿಕರು ಎಲ್ಲ ಪಾಪ ಕೈ ಎಲ್ಲ ಗಾಯ ಮಾಡ್ಕೊಂಡು ಆಸ್ಪತ್ರೆನಾಗೆ ಮನ್ಗಿರೋರಲ್ಲ, ಅವ್ರನ್ನ ನೋಡ್ಕೊಳಕ್ಕೆ ರಾತ್ರಿ ಹೊತ್ತು ಒಂದ್ ಹೆಣ್ಮಗ ಬರುದಂತೆ. ನೀ ಪುಸ್ತಕದಾಗ ಓದಿಲ್ವಾ? ಓದಿದೀನಿ ಕಣ. ಹೇಳು, ನೆಪ್ಪ ಆಯ್ತದೆ ಕಣ. ಹೇಳು, ಗೆಪ್ತಿ ಇದ್ರೆ ಹೆಸರ? ಫ್ಲಾರೆನ್ಸ್, ಅದೇನೋ ನೈಟಿಗೇಲು ಅಂತಾರಲ್ಲ ಅವ್ರೇಪ್ಪ. ಪರವಾಗಿಲ್ವೇ ಚಂದ್ರಣ್ಣ? ಅವನು ಇಂಗ್ಲಿಷ್ ಕಲಿತಾವನ್ ಕವ, ಎಲ್ಲ ಇಂಗ್ಲಿಷ್ನಾಗೆ ಮಾತಾಡೋದವನು. ಪದವ ನೀನ್ ತಿಳ್ಕೊಬೇಕಷ್ಟೇ, ಅವನಂತೂ ಹೇಳಕ್ಕಿಲ್ಲ ಸರಿಯಾದ ಪದವ. ಅಲ್ಲ, ನೀನ್ ಸರಿಯಾಗಿ ಹೇಳಿ, ಮತ್ತೆ ಕೇಳ್ದವ್ರಿಗೆ ತಪ್ಪ ಕೇಳ್ತಾರೆ. ನಮ್ಮೇಷ್ಟ್ರು ಹೇಳ್ಕೊಟ್ಟಂಗೆ ಹೇಳ್ತೀನಿ ನಾನು. ಆಕಿ ರಾತ್ರಿ ಹೊತ್ತು ಒಂದು ದೀಪ ಹಿಡ್ಕೊಂಡು ಬರಳಂತೆ. ಆಕಿ ಬಂದ್ರೆ ಸೈನಿಕರಿಗೆಲ್ಲ ಒಂಥರ ಸ್ಫೂರ್ತಿ ಅಂತೆ ಕಣಣ್ಣ. ನೋಡಪ್ಪ, ಪಾಪ ಹೆಣ್ಮಗ ಬರೋದು, ಅವ್ರನ್ನೆಲ್ಲ ಪ್ರೀತಿಯಿಂದ ಮಾತಾಡ್ಸೋದು, ಆಮ್ಯಾಕಿಂದ ಏನಾರು ಔಷಧಿಯ ಇದ್ರೆ ಅದ ಕೊಡೋದು, ಹಿಂಗೆ ಮಾಡ್ಕೊಂಡು ಹೋಗೋದಂತೆ. ಹಂಗಾಗಿ ಆಕೆದು ಅದೇನೋ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಆಕೆ ನೆನಪಿನಾಗೆ ಇಸ್ವ ದಾದಿಯರ ದಿನ ಅಂತ ಮಾಡ್ತಾರೆ, ನರಸಂದಿರ ದಿನ.
ಅಲ್ವಪ್ಪ? ಹೌದು ಹೌದು, ನಮ್ಮ ಸಂಘದಿಂದನೂ ಎಲ್ಲಾ ನರ್ಸ್ಗಳಿಗೂ ಸೇರಿಸಿ ಸನ್ಮಾನ ಮಾಡ್ತಾ ಇದೀವಿ. ಪ್ರತಿ ಹಳ್ಳಿನಲ್ಲೂ ಹೋಗಿ ಶಿಬಿರ ಮಾಡ್ತಾ ಇದೀವಲ್ಲ. ಹಂಗ್ ನೋಡಿದ್ರೆ ಡಾಕ್ಟ್ರು ಬಂದು ಔಷಧಿ ಬರ್ಕೊಟ್ಬಿಟ್ಟು ಹೋಗ್ತಾರೆ, ಆದ್ರೆ ಸೇವೆ ಮಾಡೋದೆಲ್ಲ ನರ್ಸ್ಗಳೇ ಅಲ್ವಾ, ಅವ್ರಿಗೂ ನಾವು ಗೌರವ ಕೊಡ್ಬೇಕಲ್ಲ. ಅದು ಪುಣ್ಯದ ಕೆಲಸ ಅಂತೀನಿ. ಯಾಕೆ ಹೇಳಿಯ, ದೊಡ್ಡ ಆಸ್ಪತ್ರೆಗೆ ಹೋಗಿರ್ನಿಲ್ವಾ ನಾನು ನೀನು? ಹೇಳ್ತೀನಿ, ಹೇಳು ಇನ್ನೊಂದು ಕಥೆ. ಒಂದೊಂದು ತರ ಅಲ್ಲಕವ. ನಿಜ ನಿಜ. ಆ ಹೆಣ್ಣೈಕ್ಳುಗಳು, ಆ ಗಂಡೈಕ್ಳುಗಳು, ಸಣ್ಣ ಮಕ್ಕಳು, ತರತರಾವರಿ ಕಾಯಿಲೆಯಿಂದ ನರಳ್ತಾ ಇರೋರು, ಅವ್ರನ್ನೆಲ್ಲ ಪ್ರೀತಿಯಿಂದ ಆರೈಕೆ ಮಾಡೋರೆ ನರ್ಸಮ್ಗಳು. ಅವಾಗ್ಲೇ ಅರ್ಧ ಕಾಯಿಲೆ ವಾಸಿ ಆಗೋಗುತ್ತೆ. ನರ್ಸಪ್ಗಳು ಅವ್ರೆ. ಹೌದು ಹೌದು. ಅಮ್ಮನವ್ರು ಅಷ್ಟೇ ಅಲ್ಲ, ಗಂಡಸರು ನರ್ಸ್ಗಳಾಗ ಕೆಲಸ ಮಾಡ್ತಾರೆ. ಅದೇನೋ ಮೇಲ್ ನರ್ಸು ಅಂತಾರಲ್ಲಪ್ಪ ಅವ್ರ. ಮೇಲು ಅಂದ್ರೆ ಇಂಗ್ಲಿಷ್ನಾಗೆ ಗಂಡಸು ಅಂತ. ಹೌದಾ? ಈಗ ಗೊತ್ತಾಯ್ತು. ಗೊತ್ತಾಯ್ತು. ಅದ್ಯಾಕ್ ಚಂದ್ರಣ್ಣ ಇಂಗ್ಲಿಷ್ ಕಲಿತಾ ಇದೀನಿ ಅಂತ ಹೇಳ್ತೀರಿ? ಅವು ನಾನೀಗ ಸೇರ್ಕೊಂಡಿರೋದಕ್ಕವ ಪೂರ್ತಿ LKG ಅವನು ಇಂಗ್ಲಿಷ್ನಾಗ. ಎಷ್ಟು ಕೆಜಿನಪ್ಪ? LKG. LKGಯ? ಪ್ಯಾಟರ್ನಾಗ ಏನೋ ಕಲಿತಾವಂತಲ್ಲ ನಮ್ಮ ಮಕ್ಕಳು. ಅವಕ್ ಯಾವಕ್ಕೋ ಕೇಳ್ದೆ ನಾನು. ಅದೇನ್ ಕೆಜಿ ಲೆಕ್ಕದಲ್ಲಿ ಕಲಿಸ್ತಾರ? ಅಲ್ಲಣ್ಣ, ಯಾವ ಕಿಲಾಸಪ್ಪ ನೀನು ಅಂದ್ರೆ LKG ಅಂತು. ಇದ್ಯಾವ್ದು ನಾವು ಓದುವಾಗ ಯಾವ ಇರ್ನಿಲ್ವಲ್ಲ. ನಮ್ಮ ಅಪ್ಪ ಅವ್ವ ಬಡ್ದು ಶಿಶುವಿಹಾರಕ್ಕೆ ಸೇರ್ಸೋದು, ಆಮ್ಯಾಕಿಂದ 1ನೇ ಕ್ಲಾಸು 2ನೇ ಕ್ಲಾಸು ಓದಿರೋದು. ನಿನಗ ಶಿಶುವಿಹಾರ, ನಮ್ಗ ಅಂಗನವಾಡಿ. ಸರಿ, ಎಂತದ ಒಂದು ಆಯ್ತಾ. ಆದ್ರೆ ಈಗೆಲ್ಲ ಕೆಜಿಗಳು ಬಂದ್ಬಿಟ್ಟ. ಅದ ನೀನ್ ಎಷ್ಟು ಕೆಜಿ ಅಪ್ಪ? ಯಾವ್ದ್ ನಾನು ಓದಿಲ್ಲ ಅಂತ ಹೇಳದ್ಮೇಲೆ ಕೆಜಿ ಎಷ್ಟು ಅಂತ ಹೇಳಿದ್ರೆ, ಆಮೇಲೆ ಕೆಜಿ ಅಂತಾರಲ್ಲಪ್ಪ, ಅದು 2ನೇದಂತೆ. 2ನೇದ? 5 ಕೆಜಿ ಅಂದ್ರೆ ಎಷ್ಟಪ್ಪ? ಅದು ನೀನ್ ಹೇಳ್ಬೇಕು. ಓಲಿ ಬಿಡು. ನೀನೇನಾರು ಈ ಸ್ಕೂಲ್ ಮಾಡಿದ್ರೆ ಅದ ಶುರು ಮಾಡ. ಆಯ್ತು ಬಿಡು ಅಣ್ಣ. ಈಗ ಮೊದ್ಲಿಗೆ ಹೇಳದ್ನಲ್ಲ, ಎಷ್ಟ್ ಕೆಜಿ ಹೇಳೋದು? LKG. ಅದಕ್ಕಿಂತ ಮುಂಚಿಂದು 1 ಕೆಜಿ ಅದಂತ. ಹೌದು ಹೌದು, ಮುಂಚೆನೂ ಇದೆ ಶಿಶುವಿಹಾರ ಅಂತ ನೀವ್ ಹೇಳ್ತಿದ್ರಲ್ಲ, ಹಂಗೆ ಬೇಬಿ ಸಿಟ್ಟಿಂಗ್ ಅಂತ ಹೇಳ್ತಾರೆ. ಮಕ್ಳನ್ನ ಕೂರಿಸ್ಕೊಂಡಿರೋದು. ಮಕ್ಕಳಿಗೆ ಸ್ಕೂಲ್ ಅಭ್ಯಾಸ ಆಗ್ಬೇಕಲ್ಲ. ನಮ್ ಕೆಜಿ ಇಲ್ಲ ಬಿಡವ. ಸೇರು ಪಾವು ಚಟಾಕು ಇದ್ಯಾಕ್ ಬಂತು ಅಂತ ವಿಚಾರ. ಯಾಕೆ ಬಂತಿ ವಿಚಾರ? ಅದೇನೋ ಹೇಳ್ತಿದ್ಯಲ್ಲಪ್ಪ. ನಾನೇನ್ ಹೇಳ್ದೆ? ಆ ಮಕ್ಕಳು ಹೆಣ್ಣೈಕ್ಳನ್ನೆಲ್ಲ ಎಷ್ಟ್ ಪ್ರೀತಿಯಿಂದ ನೋಡ್ಕತ್ತಾರ ಗೊತ್ತಾ ನರ್ಸಮ್ದಿರು. ಒಂದ್ಕಿತ ಕೈ ಮುಗಿಬೇಕು ಅನಿಸ್ತದೆ. ಸತ್ಯವಾದ ಮಾತು. ದೊಡ್ಡ ಆಸ್ಪತ್ರೆ ಅಂತ ಹೇಳ್ತಿದ್ಯಲ್ಲಪ್ಪ, ನನಗೋಸಿ ವಾಮಿಟು ಅದೇನು ಹೇಳ್ತಾರಲ್ಲಪ್ಪ, ವಾಮಿಟ್ ವಾಂತಿ. ನಾನ್ ಸ್ವಲ್ಪ ಹಂಗಂಗೆ ಹೇಳ್ತಾ ಇರ್ತೀನಿ, ಕೇಳ್ಕೋಬೇಕು. ಕಮಲಕ್ಕ ಇರ್ಬೇಕಿತ್ತು. ಅಲ್ಲಕ್ಕಪ್ಪ, ಈಗ ಏನೋ ಕಾಲ್ರ ಆಮೇಲೆ ಏನೋ ಮಲೇರಿಯಾ ಬರೋ ಕಾಲ ಅಲ್ವಪ್ಪ, ಅದಕ್ಕೆ ಬಂದ್ಬಿಟ್ಟಿತ್ತು ನಿಂಗೆ. ಅದೇನೋ ಬಂದಿತ್ತು ಬಿಡಪ್ಪ. ಅದೇ ವಾಂತಿಯ ಮಾಡ್ಕೊತಿರ್ಬೇಕ ನರ್ಸಮ್ಮ ಅಂತಂದಪ್ಪ. ಅದಕ್ಕೆ ಏನು ದೊದಕ ಅಂತ ಬತ್ತಿತ್ತಲ್ಲಪ್ಪ, ಒಳಗಿಂದ ಕೈಲಿ ಹಿಡ್ಕೊಂಡ್ಬಿಡೋದು ಜಯಣ್ಣ ಅವರು. ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಬಿಡು ಜಯಣ್ಣ. ಅಪ್ಪಯ್ ನಮ್ಮ ಮನೆಯವ್ರೇ ಅದನ್ನ ಹಿಡ್ಕೊಳಕ ಹಿಂದು ಮುಂದೆ ನೋಡ್ತಾರೆ. ದೊಬಕ್ಕನ್ ಬಂದ ತಕ್ಷಣ ಕೈಯಲ್ಲಿ ಪಠಾರ್ ಹಿಡ್ಕೊಂಡ್ಬಿಡೋದ ಜಯಣ್ಣ. ನನಗೆ ಕಾಲು ಮುಗಿಬೇಕು ಅಂತ ಅನ್ನಿಸ್ಬಿಡ್ತು ಜಯಣ್ಣ ನನಗೆ. ಆವಾಗ ಮುಗಿಯಕ್ ಆಗ್ಲಿಲ್ಲ ಬಿಡು, ಆಮೇಲೆ ಹೋಗಿ ಮುಕ್ಕಂದಿ. ಹೌದಾ? ನಾನು ಅನ್ಕೊಂಡಿದ್ ಮಾತ್ರ ಬಿಡೋದಿಲ್ಲ ಕಣ್ಜಯ್ಯಣ್ಣ. ಅಲ್ಲ, ಒಳ್ಳೆ ಕೆಲಸ ಮಾಡಿ ಬಿಡು. ಅಂದ್ರ ನೋಡು, ರೋಗಿಗಳ ಸೇವೆ ಮಾಡೋದಿದೆಯಲ್ಲ ಅದಷ್ಟೇ ಮುಖ್ಯ ಅಲ್ಲ. ಈ ರೋಗಿಗಳಿಗೆ ಕಾಯಿಲೆ ಬಂದ್ಮ್ಯಾಕೆ ಅವ್ರಿಗೆ ಏನೋ ಒಂಥರ ಮನಸ್ನಾಗೆ ಬೇಜಾರು ಬಂದ್ಬಿಡ್ತದೆ. ಏನೋ ಬಂದ್ಬಿಟ್ಟದೆ, ನನಗೆ ಏನೋ ಬರಬಾರ್ದು ಕಾಯಿಲೆ ಬಂದ್ಬಿಟ್ಟದೆ, ಇದು ಹುಷಾರಾಗಕ್ಕಿಲ್ಲ, ಹುಷಾರಾದ್ರೂ ನಾನು ಮತ್ತೆ ಮೊದಲ್ನಂಗೆ ಆಗಕ್ಕಿಲ್ಲ ಅಂತ. ಈ ಡಾಕ್ಟ್ರುಗಳೇನಾಗಿರ್ತಾರೆ, ಅವರು ಬಿಜಿ ಇರ್ತಾರೆ ಇಲ್ವಾ, ನೋಡ್ತಾರೆ ಹೋಯ್ತಾರೆ. ಆದ್ರೆ ಪ್ರೀತಿಯಿಂದ ಮಾತಾಡಿಸಿ, ಅಲ್ಲ ಕೆಲವು ಡಾಕ್ಟ್ರುಗಳು ಮಾತಾಡಿಸ್ತಾರೆ, ಆದರೆ ಪ್ರೀತಿಯಿಂದ ಮಾತಾಡಿಸಿ ಮೈದಡವಿ ಔಷಧಿಯ ಕೊಟ್ಟು ಹುಷಾರಾಯ್ತದೆ ಯೋಚನೆ ಮಾಡಬೇಡಿ ಅಂತ ಹೇಳಿ ಎಲ್ಲ ಕೆಲಸ ಮಾಡ್ತಾರೆ ನೋಡು. ಅದಕ್ಕೆ ಎಲ್ಲ ಕಡೆಗೂ ಅದಕ್ಕೆ ಬೇಡಿಕೆ ಐತೆ ಅಂತ ಕಣ್ಣಣ್ಣ. ಪ್ರಪಂಚದಾಗ ಎಲ್ಲ ಕಡೆ ಅವ್ರಿಗೆ ಕೆಲಸ ಸಿಗ್ತದೆ. ಸೋಮಶೇಖರಪ್ಪ ನಿಮ್ ಭಾವನಂಟ, ಅದೇ ನಮ್ ಬಾವನ್ ತಮ್ಮನ ಅಳಿಯನ್ ಮೊಮ್ಮಗ. ಕೆಪ್ತಿ ಮಾಡಿಕೊಂಡಿದ್ದೆ. ಕೊನೆ ಒಂದ್ ಐಕ ಇತ್ತಲ್ಲ ಸುಷ್ಮಾ,
ಅದು ಸೇರ್ಕೊಂಡದಂತೆ ನಮ್ ಮೈಸೂರು ಸುಸ್ಮಿಯ ಪೇಟೆನಾಗೆ. ಸುಸ್ಮಿ ಯವ್ವ ಅದೇನೋ ಓದಕ್ಕೆ ಐತಂತಲ್ಲ ಒಂದು ನರ್ಸ್ ಟ್ರೈನಿಂಗ್ ಕಣವ. ಟ್ರೈನಿಂಗ್ ಬಿಳಿ ಬಟ್ಟೆ ಮಾಡ್ಕೋಬೇಕು ಹಾಕೊಂಡು ಹೋಯ್ತಿತ್ತು ಆ ಕೂಸು. ನೀನ್ ಯಾವ ನೋಡ್ದೆ? ಅಲ್ಲಕ್ಕಪ್ಪ ಬಸ್ಸಲ್ಲಿ ಹೋಯ್ತಿರ್ನಿಲ್ವಾ ಪೇಟೆ ದಿಕ್ಕೆ. ಬಸ್ಸಲ್ಲಿ ಹೋಗೋರ್ ಬರೋರ್ನೆಲ್ಲ ನೋಡ್ತೀಯ ಅನ್ನು ನೀನು? ಅಲ್ಲಕ್ಕಪ್ಪ ನಮ್ಮನೆ ಹೆಣ್ಣು ಐಕಳನ್ನ ನಾವು ನೋಡೋದ್ ಬೇಡವಾ? ಅಲ್ಲ ಅದೇನು ಸಂತೆ ಕಟ್ಟೆದಲ್ಲಿ ಕುಂತ್ಕೊಂಡು ನೋಡಿ ಏನು ಹೋಗೋರ್ ಬರೋರ್ನೆಲ್ಲ. ಬಿಡು ಅದೇ ಯಾಕೆ ಅದನ್ನ ಹೇಳ್ದೆ, ಆ ವಯಸ್ಸಪ್ಪ ನಮ್ದು. ಅಲ್ಲ ಕೇಳ್ದೆ ಕಣಯ್ಯ. ನೀ ಕೇಳಕತ್ತಿದ್ದ ಈ ಮಜಾ ತಕೊಳಕ್ಕೆ ಕಯ್ಯ. ಇಲ್ಲ ಅವನು ಹೇಳ್ತಾ ಇದ್ದ ಅಲ್ಲಿ ತುಂಬಾ ಜನ ಬರ್ತಾರಂತೆ ಏನ ಓದೋದಕ್ಕೆ, ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾರಂತಕಪ್ಪ. ಓದ್ಕೊಬಿಟ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಸೇರ್ಕೊಬಿಡ್ತಾರಂತೆ. ತುಂಬಾ ಡಿಮ್ಯಾಂಡ್ ಇದೆ ಅದಕ್ಕೆ. ಮುಖವ ಅದೇನೋ ಈ ದೇಶಕ್ಕೆಲ್ಲ ಹೋಯ್ತಾರಂತಲ್ಲ. ಸೌದೆ ಅದ್ಯಾವ್ದೋ ಊರು, ಸೌದೆ ಅಲ್ಲ ಸೌದಿ. ಸೌದಿಯವ. ಹೇಳು ಹೇಳು. ಏನದು ಸೌದಿ ಅಂತ ಬೇರೆ ಆಯ್ತಾ? ಮುಂದ್ಕೇನ ಹೆಸರಿರ್ಬೇಕಾದ್ರೆ ಇದ್ಲ ಮತ್ತೆ ಹಲೋ ಹಂಗಲ್ಲ ಕಣ್ಣಣ್ಣ, ಅದು ಸೌದೆ ಇದ್ಲು ಅಂತೆಲ್ಲ ಅನ್ನಕ್ಕಾಯ್ತತ. ಅದೇನೋ ಆಯಿಂದ ಶುರು ಆಯ್ತದಕ್ಕಪ್ಪ. ಪೇಪರ್ನಾಗೆ ಓದಿ ಓದಿ ತಿಳ್ಕೊಂಡಿದ್ದೀನಿ ಯುದ್ಧ ಎಲ್ಲ ಆಯ್ತಾ ಅದಲ್ಲ ಅರೇಬಿಯಾ ಅರೇಬಿಯಾ ಅಲ್ವನವ? ಹೌದು ಹೌದು ಜಯಣ್ಣ, ಆದ್ರೂ ನಿಂಗ್ ಗೊತ್ತಿರೋಷ್ಟು ನಂಗೆ ಗೊತ್ತಿಲ್ಲ ಬಿಡಪ್ಪ. ಸುಮ್ನೆ ಮಸ್ಕಿರಿ ಮಾಡ್ಬೇಡ. ಪ್ಯಾಟೆನಾಗಿರೋಳ್ ನೀನು, ನಿಂಗ್ ಗೊತ್ತಿರ್ಲಾರ್ದ ಪ್ಯಾಟೆ ಬಿಟ್ಟು ಹಳ್ಳಿಗೆ ಬಂದ್ಬಿಟ್ಟಿದೀವಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದೆ. ನೋಡು ಜಯಣ್ಣ, ಯುದ್ಧ ಅಂತಿದ್ದಂಗೆ ಅದನ್ನ ಫ್ಲಾರೆನ್ಸ್ ಲೈಟಿಂಗಮ್ಮ ನಂಗೆ ನೆಪ ಆಯ್ತವಳು. ಯುದ್ಧ ಪದ್ಯ ಎಲ್ಲ ಯಾಕಪ್ಪ, ನಾ ಬುದ್ಧನ್ ನಂಬೇಕಲ್ವ ಜಯಣ್ಣ? ಚಂದಾಗಿ ಹೇಳ್ದೆ. ಅಂದ್ರೆ ನೋಡಪ್ಪ, ಈಗ ಯಾರೋ ಒಬ್ರು ಮನಸ್ಸನ್ನ ಬಾಳಿಗೆ ಬೆಳಕಾಯ್ತಾರೆ. ಅವರು ಈಗ ನೀನ್ ಬುದ್ಧ ಅಂತ ಹೆಸರು ಹೇಳ್ದೆ ಅಲ್ವೇನಪ್ಪ? ಏನ್ ಹೇಳ್ತಾರೆ? ನೀನೇ ಕತೆ ಹೇಳ್ತಿದ್ದೆ, ಆಡ ಯಾವ್ದು ಜಗವೆಲ್ಲ ಮಲಗಿಲರು ಇವನೊಬ್ಬನಿದ್ದ ಅವನೇ ಬುದ್ಧ. ಅಂದ್ರೆ ಆಕಿಗೆ ಅಂತ ಟೈಮ್ನಾಗೆ ಹೋಗ್ಬೇಕು ಅಂತ ಯಾಕೆ ಅನಿಸ್ತು ಅಲ್ವಪ್ಪ? ಅಂದ್ರೆ ಅವರೇ ದೇವ್ರು ಕೈ ಅಲ್ವಾ? ಅಂದ್ರೆ ಯಾವ್ಯಾವಾಗ್ಲೂ ಈ ತರದ ಮನಸ್ಸರು ಉಟ್ಕಂತಾರೆ, ಇಡೀ ಲೋಕಕ್ಕೆ ಬೆಳಕು ಕೊಡ್ತಾರೆ. ಅಂಥವ್ರನ್ನ ಗೆಪ್ತಿ ಮಾಡ್ಕೊಂಡು ನಾವು ಕೂಡ ಅವ್ರ ಹಾದಿನಲ್ಲಿ ನಡಿಬೇಕು. ಅಯ್ಯ ಜಯಣ್ಣ, ಹಂಗಂತ ನೀನು ರಾತ್ರಿ ಮೊಂಬತ್ತು ಹಿಡ್ಕೊ ಹೋಗ್ಬೇಡ ಎಲ್ಗುವೆ. ಹೇಳಿದ್ದು ಅವು ಓಡಾಡ್ತಿರ್ತವೆ ಕಚ್ಗಿಚ್ಬಿಟ್ಟಾವು ಅಂತ. ಅಲ್ಲಕಯ್ಯ, ನಾನು ಮುಂಬತ್ತಿ ಹಿಡ್ಕೊಂಡು ಹೋದ್ರೆ ಗಾಳಿ ಬಿಟ್ಟದ ಆಪ ಮಾಡಬಿಡೋದಲ್ವ? ಅದು ಮಳೆಗಾಳಿ, ಅದಕ್ಕೆ ಲಾಟಿ ಹಿಡ್ಕ ಓಡಾಡು. ಅದೇ ಜಯಣ್ಣ, ನೀನು ದೇವ್ರ ರೂಪದಲ್ಲಿ ಬರ್ತಾರೆ ಅಂತ ಹೇಳ್ದಿಯಲ್ಲ, ನಮ್ಮ ಮಹಾಭಾರತದಲ್ಲಿ ಮೊದಲು ಬತ್ತಿತ್ತಲ್ಲಪ್ಪ, ಬುಮ್ ಅಂದ್ಬಿಟ್ಟು ಏನೋ ಸೌಂಡು, ಯದಾ ಯದಾ ಈ ಧರ್ಮಸ್ಯ ಅನ್ಕೊಂಡೇನೋ ಸಂಸ್ಕೃತದಲ್ಲವ ಅದು. ಶಂಖವ ಚಕ್ರ ತಿರುಗ್ತಿರ್ತದಲ್ಲಪ್ಪ, ಆಮ್ಯಾಕೆ ಸಂಕತ್ ಸದ್ದು, ಆಮೇಲೆ ಚಕ್ರ. ಯದಾ ಯದಾ ಈ ಧರ್ಮಸ್ಯ ಅದೇನೋ ಗ್ಲಾನಿರ್ಭವತಿ ಭಾರತ ಅಭಿಧಾನಂ ಅಧರ್ಮಸ್ಯ ಅದೇನೋ ಮುಂದಕ್ಕೆ ಹೇಳ್ತಾರಲ್ಲವ, ಅದೇ ಅದೇ ಹೊಸ ನಾಲ್ಗೆ ಒಳ್ಳಿಲ್ಲ ಕಯ್ಯ. ಅಂದ್ರೆ ಈ ಜನ ಕೆಟ್ಟೋದಾಗ ಅಥವಾ ಕಾಲ ಹಾಳಾದಾಗ ಅದನ್ನ ಉದ್ಧಾರ ಮಾಡಕ್ಕೆ ಯಾರ ಒಬ್ರು ಬರ್ತಾರಂತ. ಅದ್ನ ಹೇಳಕ್ ಇಷ್ಟೆಲ್ಲ ಕಷ್ಟಪಟ್ಟೆ. ಮತ್ತೆ ಸಂಸ್ಕೃತವಲ್ಲಯ್ಯ, ನಾಲ್ಗೆ ಒಳ್ದದ ನಮ್ಗೆ. ಕಲಿಯಕ್ ಶುರು ಮಾಡಿ ಅನ್ನು ಕಲಿತೀನಿ ನಾನೆಲ್ಲ ಭಾಷೆ. ಇಂಗ್ಲಿಷ್ ಆಯ್ತು, ಸಂಸ್ಕೃತ. ಈಗ ಈ ಘಟ ಇರೋವರೆಗೆ ಜಯಣ್ಣ ಒಂದೊಂದು ಭಾಷೆ ಕಲಿತಾ ಇರೋದು ತಿಂಗಳಿಗೆ ಒಳ್ಳೇದ್ ಬಿಡ. 4 ಶಬ್ದ ಕಲಿಯಂ ಬಿಡಯ್ಯ ಸಾಕು ಅಲ್ವಾ? ಏನ್ ಆ ಭಾಷೆ ಹೆಸರು ಹೇಳಿದ್ರೆ ಸಾಕು ಇಲ್ವಾ? ಜಪಾನ್ ಅಂದ್ರೆ ಜಪಾನ್ ಭಾಷೆ ಬಂತು. ಫ್ರೆಂಚಿ ನೋಡ್ದ, ಫ್ರೆಂಚಿ ಅಂತ ಬೇರೆ ಅಂತ. ಅದೇನು ಫ್ರೆಂಚಿ ಅಂದ್ರೇನು ಹಾಗಾದ್ರೆ? ಫ್ರೆಂಚಾ? ಫ್ರಾನ್ಸ್. ನಾನು ಇವನು ಹೋಗಿ ಪ್ಯಾಟರ್ನಾಗೆ ತಿನ್ಕ ಬಂದಿದ್ದು ಅದೇನ ಫ್ರೆಂಚಿ ಫ್ರೈಸ್. ಉದ್ದುದ್ದು ಆಲೂಗಡ್ಡೆದು ಮಾಡ್ಕ ತಂದಿದ್ರಲ್ಲ, ಅದನ್ನ ಏನಂದರು? ಫ್ರೆಂಚ್ ಫ್ರೈಸ್. ಓ, ನಿಮ್ ಇಂಗ್ಲಿಷು ಅವ ಬೋಸ್ ಅಂದಾಗಿತ್ತು. ಅದೇನು ಅದ್ಗಳಕ್ ಬೇರೆ ಕೊಟ್ಟಿದ್ರು ಸಾಸು. ನೀನು ಅದನ್ನೇ ಬಿಡ್ನಿಲ್ಲ, ಒಂದ್ ಬಾಟ್ಲ ಪೂರ್ತಿ ಖಾಲಿ ಮಾಡ್ಬಿಟ್ಟೆ. ಹಿಂಗಲ್ವಾ? ಗೆಪ್ತಿ ಇಲ್ಲ ಕವ ಇವನ್ಗೆ. ಬಿಡು, ಏನೋ ಕನ್ಸಲ್ ಬಿದ್ದಿತ್ತ ನಿಂಗೆ? ಇಬ್ರು ಜೊತೆಗೆ ಹೋಗಿತ್ತಿಲ್ವಾ? ನೀನು ತಿಂದ್ಯಾ? ನಾನೀಗ ತಿನ್ನಕ್ ಹೇಳ್ಬಿಟ್ಟೆ, ನೀನು ಬುಣ್ಣೆ ಇಲ್ಲ ಸಿಂಹ. ಅದಯ್ಯ ಬಿಡು, ನಾ ಪಾಯಸ ಅನ್ಕೊಂಡು ಹಂಗೆ ಮಗ್ದು ಎಸ್ಕೊಂಬಿಟ್ಟಿ ಬಾಯಿಗೆ. ಓಲಿ ಬಿಡಪ್ಪ, ಕೆಂಪು ಪಾಯಸ ಅಂತ ಅಲ್ವಪ್ಪ? ಅದ್ಯಾಕ ನಗ್ತಿದ್ದಳು ಇಬ್ಬ? ಓ
ಅದ್ಯಾಕ ಕೆಂಪು ಪಾಯಸ ಅಂದ್ರೆ ನಗದೈ ಅದು ಟೊಮಾಟೊ ಪಾಯಸ ಕಣ. ಟೊಮಾಟೋದಲ್ಲೂ ಪಾಯಸ ಮಾಡ್ದಾರ ಜಯಣ್ಣ. ಮತ್ತೆ ರವೆ ಇದು ಹಸಿರು ಬೇಳೆ ಅದ್ರಲ್ಲಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಚಂದ್ರಣ್ಣ ನಿಮ್ಮ ಮಾತು ಕೇಳಿದ್ಮೇಲೆ ಈಗ ಮನೆಗೆ ಹೋದ್ಮೇಲೆ ಕೆಂಪು ಪಾಯಸ ಮಾಡ್ಬೇಕಷ್ಟೆ. ಅದು ಟೊಮಾಟೊ ಜೊತೆಗೆ ಅದು ಏನಾಗ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹುಳು ಉಪ್ಪು ಖಾರ ಸಿಹಿ ಆಗಿತ್ತು, ಚೆಂದಾಗಿತ್ತು ಬಿಡು. ಹೋಗ್ಲಿ ಬಿಡಪ್ಪ. ಈಗ ಅದು ಒಂದೇ ಅಲ್ಲ, ಈಗ ಇನ್ನೊಂದು ಹೇಳ್ತೀನಿ ಕೇಳು. ಪ್ರಪಂಚದಾಗೆ ಈಗ ಎಲ್ಲ ಕಡೆನೂ ತಾಂತ್ರಿಕತೆಗಳು ಬಂದ್ಬಿಟ್ಟವ. ಹ್ಞೂಕಪ್ಪ. ಅದೇನೋ ಇಂಗ್ಲೀಷ್ನಾಗೆ ಟೆಕ್ನಾಲಜಿ ಅಂತೀವಿ. ಏನಪ್ಪ, ಈಗ ವೈದ್ಯಕೀಯ ಕ್ಷೇತ್ರ, ಡಾಕ್ಟ್ರು ಅಮೆರಿಕಾದಾಗ ಕುಂತ್ಕೊಂಡಿರ್ತಾರೆ, ಆಪರೇಷನ್ ಮಾಡೋರು ಮೈಸೂರಿನಾಗಿರ್ತಾರೆ, ಅಮೆರಿಕಾದಿಂದ ಹಿಂಗಿಂಗ್ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಮಂಡ್ಯದಲ್ಲಿ ಕುಂತ್ಕೊಳಕ್ಕಾಗೋದಿಲ್ಲ, ಅಲ್ಲೂ ಕುಂತ್ಕೋಬಹುದು, ಎಲ್ಲಿ ಬೇಕಾದ್ರೂ ಕುಂತ್ಕೋಬಹುದು. ಕಂಪ್ಯೂಟರ್ ಅಂತ ಬರ್ತದಲ್ಲ, ಅಲ್ಲಿ ಚಿತ್ರ ತೋರಿಸ್ತಾ ಇರ್ತಾರೆ, ಅವರು ಹೇಳ್ತಾರೆ ಕಣ ಹಿಂಗಿಂಗ್ ಮಾಡಿ ಅಂತ. ಇಲ್ಲಿ ಡಾಕ್ಟ್ರು ಮಾಡ್ತಾರೆ. ಅಲ್ಲ ಕಯ್ಯ, ಆಮೇಲೆ ಮಿಷಿನ್ ಬಂದದಂತೆ. ಮಿಷಿನ್ ಯಾವ್ದು ರುಬ್ಬ ಮಿಷಿನ್ ಅಲ್ಲ, ಆಪರೇಷನ್ ಮಾಡೋದು. ಅದು ಹಣ ಕರೆಕ್ಟಾಗಿ ಯಾವ ಜಾಗನ ಆಪರೇಷನ್ ಮಾಡಬೇಕು ಅಂತಾರೋ ಅದನ್ನೇ ಮಾಡ್ತದಂತೆ. ಎಲ್ಲಿ ಕೊರಿಬೇಕು, ಎಲ್ಲಿ ಕಿತ್ತಾಕ್ಬೇಕು, ಎಲ್ಲಿ ಜೋಡಿಸ್ಬೇಕು ಇಲ್ವಾ? ಲೇಸರ್ ಆಪರೇಷನ್ ಬಗ್ಗೆ ಹೇಳ್ತಾ ಇದ್ದೀರಾ? ಏನೋ ಬಂದದಂತೆ ಕವ, ನಮ್ಮ ಮೈಕ ತೋರಿಸ್ತಾ ಇತ್ತು. ಅಂದ್ರೆ ಲೇಜಿ ಆಗಿರೋರು ಆಪರೇಷನ್ ಮಾಡ್ದಾರವ. ಓ, ಇನ್ನೊಂದು ಹೊಸ ಪದ ಕಲ್ತ್ಕೊಂಡಿರೋದು. ಏನ್ ಹಂಗಂದ್ರೆ ಅದು ಕಣ್ಣಿಂದು ಆಮೇಲೆ ಎಲ್ಲಾದ್ರದ್ದು ಪರೀಕ್ಷೆ ಮಾಡ್ತಾರಣ್ಣ, ಲೇಸರ್ ಕಿರಣ ಅಂತ ಬಿಟ್ಬಿಟ್ಟು ಅದನ್ನ ಹೇಳ್ತಾವಳೆ. ಲ್ಯಾಪ್ರೋಸ್ಕೋಪಿ ಆಪರೇಷನ್. ಜಯಣ್ಣ, ನನಗೆ ಈಗ ನಮ್ಮ ಸುಂದರ ಕೇಳ್ತಿದ್ದಾಗ ನೆನಪಾಯ್ತದೆ. ಅದೇನು ಅಂತಂದ್ರೆ ಈ ತಂತಿಗಳು ಜೋಡಿಸ್ತಾರಂತಲ್ಲಪ್ಪ, ಇದು ಕಾಲಿಂದ ತಳ್ದಾರಂತಲ್ಲಯ್ಯ ತಂತಿಗಳ, ಅದೇನೋ ಇದು ಆರ್ಟು ಅಲ್ಲಿವರೆಗೂ ಅದೇನೇನೋ ಮಾಡ್ತಾರಂತಲ್ಲವ, ಅದೇನೋ ಆಪರೇಷನ್ ಮಾಡೋದೇ ಇಲ್ವಂತೆ, ಬರೀ ಒಂದು ಹೋಲ್. ಹ್ಞೂ ಕವ. ಆಮೇಲೆ ಜಯಣ್ಣ ನೋಡಪ್ಪ, ನನಗೆ ಗಾಬರಿ ಆಗೋಯ್ತು ಕಂಡ್ಬಿಡು. ಯಾಕ? ನಮ್ಮ ಸೋಮಪ್ಪನ ಮೊಮ್ಮಗನ ಮಗಳಿರ್ನಿಲ್ವಾ ರಾಧಿ ಅಂತ, ಪಾಪ ಏನೋ ಸ್ವಲ್ಪ ತಲೆಗೆ ಏಟ್ ಬಿದ್ಬಿಟ್ಟು ಆಪ್ರೇಷನ್ಗೆ ಅಂತಂದ್ಬಿಟ್ಟು ಅಡ್ಮಿಟ ಮಾಡಿದ್ರು ಎಲ್ಲಿ ಪೇಟೆಯಲ್ಲಿ. ಅದಕ್ಕೆ ನಾನು ನೋಡ್ಕೊಂಬರಮ್ಮು, ನಮ್ಮೂರ ಹೆಂಗ್ಸಲ್ವಾ ಅಂತ ಹೋಗಿದ್ದೀನಿ. ನಾನು ನಮ್ಮ ಮನೆಯವ್ರನ್ನೂ ಕರ್ಕೊಂಡು ಹೋಗಿದ್ದಿ. ಇರಿ ಅಲ್ಲಿ ಸ್ವಲ್ಪ ಪರೀಕ್ಷೆ ನಡೀತಾ ಇದೆ, ಯಾರಿಗೂ ಬಿಡ್ತಿಲ್ಲ ಅಂತಂದ್ರು. ಅದೇನೋ ಕಯ್ಯ, ಅದೇನೋ ಗುಮ್ಟ ಹಂಗಿತ್ತು ಕಯ್ಯ, ಒಳಕ್ಕೆ ತಳ್ಬಿಟ್ರು ಸುಮ್ನತ್ತಾಗೆ. ನಾನು ಇದೇನು ಬಂದಾರ ಕಾಣಿ, ಹಂಗೆ ಒಟ್ಕಿಟ್ಟೋಗ್ಬಿಟ್ಟಾರ ಅಂತ ಗಾಬರಿ ಆಗೋಯ್ತು ನನಗೆ. ಆಮೇಲೆ ಒಂದೆರಡು 2-3 ನಿಮಿಷ ಆದ್ಮೇಲೆ ವಾಪಸ್ ಬಂತು ಬಾಡಿ. ಅಲ್ಟ್ರಾ ಸ್ಕ್ಯಾನಿಂಗ್ ಹಂಗಂತಾರವ, ಇಡೀ ಕಾಲಿಂದ ತಲೆವರೆಗೂ ಏನದೆ ಅಂತ ಹೇಳ್ಬಿಡ್ತದಂತಲ್ಲ ಅದು. ಈಗ ಕೃಷಿನಾಗೂ ಬಂದದೆ ಮನೇಲೆ ತಂತ್ರಜ್ಞಾನ. ಮನೇಲೆ ಕುಂತ್ಕೊಂಡು ಪಂಪ್ ಸೆಟ್ ಮಾಡಲ್ವಾ? ನೋಡ್ದ ಆಮ್ಯಾಕಿಂತ ಕಣ, ಈಗ ನೆಲ್ಕೆ ಒಂದ ಮಿಷಿನ್ನ ಚುಚ್ಬಿಡೋದಂತೆ. ನೆಲ್ದಾಗೆ ಎಷ್ಟು ತೇವಾಂಶ ಅದೆ ಅಂತ ಹೇಳ್ತದಂತದು. ಎಷ್ಟು ಅಡಿ ಆಳ್ದಾಗ ತೇವಾಂಶ ಅದೆ, ಎಷ್ಟದೆ, ಬೆಳೆಗೆ ನೀರು ಕೊಡ್ಬೇಕೋ ಬ್ಯಾಡ್ವೋ ಅಂತ ನಿನ್ ಮೊಬೈಲ್ಗೆ ಹೇಳ್ತದಂತ. ನೋಡ, ಆಗ ನೀನ್ ಮೋಟ್ರ ಆನ್ ಮಾಡ್ಬೋದು. ತೇವಾಂಶ ಮಣ್ಣಲ್ಲಿ ಅದೇ ಅಂದ್ರೆ ಸುಮ್ಕೆ ಯಾಕೆ ನೀರು ಕೊಟ್ಟಿರಿ ಅಂತ ಮಿಷಿನ್ ಇಲ್ವಾ? ಆಮೇಲೆ ಹವಾಮಾನ ತಿಳಿಸೋದೊಂದು ಮಿಷಿನ್, ಅದನ್ನು ಹಾಕಬಹುದು ನೀನು. ಮಳೆ ಬತ್ತತೋ ಬರಕಿಲ್ವೋ ಅಂತ ನೀನ್ ಹಾಕೊಂಡಿರ್ತೀಯಲ್ಲ, ಮಿಷಿನ್ನೇ ಹೇಳ್ತತೆ. ಅಲ್ಲ ಜಯಣ್ಣ, ನಾನು ನೀನು ಇಸ್ರೇಲ್ದು ಪಟವ ನೋಡ್ತಿರ್ನಿಲ್ವಾ? ಇಸ್ರೇಲ್ದು ಯುದ್ಧ ಅಲ್ಲ ಇದು, ಏನಂತಿ ಇಡಿಯೋ ನೋಡ್ತಿರ್ನಿಲ್ವಾ? ಈ ಮಣ್ಣಿಲ್ದಲೆ ಬೆಳೆ ಬೆಳೆಯೋದು, ಹೇಳ್ತಿದ್ಯಲ್ಲಪ್ಪ ನೀನು. ಆಮೇಲೆ ಗಾಳಿನಾಗೆ ಬೆಳೆ ಬೆಳೆಯೋದು. ಏನ್ ಹೇಳು? ಗಾಳಿನಾಗೆ ಅದೇನೋ ಐತಕವ, ಅದೇನೋ ಆಲೂಗಡ್ಡೆ ಇಲ್ವಾ, ಆ ತರದ್ ಬೆಳೆ ಗಾಳಿನಾಗೆ ಬೆಳೀತದೆ. ಗಾಳಿನಾಗೆ ಪೋಷಕಾಂಶ ಎಲ್ಲ ಕೊಡ್ತಾರೆ. ಆಮ್ಯಾಕೆ ಈ ಹಸಿರು ಮನೆ ಅಂತಾರಲ್ಲ, ಈ ಗ್ಲಾಸ್ ಹೌಸು, ಗ್ರೀನ್ ಹೌಸು, ಆಮ್ಯಾಕಿಂದ ಪಾಲಿ ಹೌಸು, ಮನೆಗಳ ಕಣಣ್ಣ ಹೆಸರು ಅದ್ರೊಳಗಡೆ ಔಸು ಅಂದ್ರೆ ಔಷಧಲ್ಲ, ಔಸು ಅದು ಹೇಳಪ್ಪ. ಆಯ್ತು, ಮನೆ ಕರೆಕ್ಟಾಗಿ ಹೇಳವ. ಔಸುನಕ್ಕೇನು ಮನೆ ಅಂತಲೇ ಹೌದು, ಮನೆ ಅಂತಾನೆ ಹೇಳೋದು. ನೀನೊಂದ್ಕಿತ ಹೇಳು. ಓಮು ಅಂತಾರಲ್ಲ, ಅದೇನು? ಅದೇನವ? ಅದು ಮನೆನೇ. ಓಮು. ಅದಕ್ಕೂ ಬತ್ತೀನಿ ತಡಿ. ಇದಾದ್ಮೇಲೆ ಹೌಸ್ ಆದ್ಮೇಲೆ ಹೋಮು. ಹೌಸ್ ಅಂದ್ರೇನು? ಮನೆ ಅಂದ್ರೇನು? 4 ಗೋಡೆ. ಓಮ್ ಅಂದ್ರೇನು?
ಕುಟುಂಬ ಎಲ್ಲರೂ ಒಳಗಿದ್ರೆ ಓಮು, ಓಮು, ಎಲ್ಲರೂ ಆಚೆ ಇದ್ರೆ ಔಸು. ಔಸು, ಒಳಗಿದ್ ಓಮು. ಚೆನ್ನಾಗಿದೆ ಕಣ ನಿನ್ನ ಐಡಿಯಾ. ಹಂಗಲ್ಲ, ಈಗ ಕುಟುಂಬ ಇದ್ರೆ ಅದು ಓಮ್ ಆಯ್ತತೆ, ಏನು ಇರ್ಲಿಲ್ಲ ಅಂದ್ರೆ ಬರೀ ಮನೆ ಆಯ್ತತೆ, 4 ಗೋಡೆ ಕಿಟಕಿ ಬಾಗ್ಲು ಇಲ್ವಾ. ಅರಮನೆ ಒಂದು ಫ್ಯಾಮಿಲಿ ಇರ್ಬೇಕು. ಫ್ಯಾಮಿಲಿ ಕುಟುಂಬ. ನಾನು ನೀನು ಸುಂದ್ರಕ್ಕ ಅಷ್ಟೇ ಅಲ್ಲ, ಈಗ ನಿಮ್ಮಪ್ಪ, ನಿಮ್ಮವ್ವ, ನಿಮ್ಮ ಅಜ್ಜಿ, ನಿಮ್ಮ ತಾತ, ನಿಮ್ಮ ಚಿಗಪ್ಪ, ನಿಮ್ಮ ಚಿಗವ್ವ, ಆಮೇಲೆ ನಿನ್ ತಂಗಿ, ರಕ್ತ ಸಂಬಂಧಿಗಳು ಅನ್ಬಿಡಪ್ಪ. ಅದು ಯಾಕ ಇದು ಹೇಳ್ತಾ ಹೋದಯ್ಯ. ಈಗ ಮಕ್ಳುಗಳಿಗೆ ಹೇಳ್ಕೊಡೋದು ನಾನು ನಮ್ಮಪ್ಪ ಅಷ್ಟೇ, ಅದೇ ಫ್ಯಾಮಿಲಿ ಅಂತ. ಸರಿ ಇಲ್ಲ. ಫ್ಯಾಮಿಲಿ ಅಂದ್ರೆ ಎಲ್ಲ, ಅಜ್ಜಿ ತಾತ ಎಲ್ಲರೂ ಇರ್ಬೇಕು. ನಮ್ಮೂರು ಕೈಯ ಫ್ಯಾಮಿಲಿ ಅಂದ್ರೆ ಇದು ಸತ್ಯವಾದ ಮಾತು. ಇನ್ನೂ ಹೊಸಿ ಮುಂದ್ಕೋಗ್ಬಿಡು, ನಮ್ ಇಸ್ವಾನ್ನು ಅದೇನ ಹೇಳೋದಿಲ್ಲಪ್ಪ, ವಸುದೈವ ಕುಟುಂಬಕಂ ಅಂತ ಹೇಳೋದಿಲ್ವಾ? 7ನೇ ಪದ ಕಲ್ತ್ಕೊಂಬ. ಮತ್ತೆ ಅದಕ್ಕೂ ಹೋಯ್ತಾವ್ನಿ. ನಾನು ಮೇಷ್ಟ್ರು ಯಾರು ಅಂತ ಹಿಂಗೆ ಹೇಳ್ಕೊಡೋದಿಲ್ಲ. ಬೇಡ ಬಿಡು, ನೀನು ಹೋಗುವಾಗ ಹಿಂದ್ಗಡೆಯಿಂದ ಬಂದು ತಿಳ್ಕೊತೀನಿ. ಆಮ್ಯಾಕಿಂದ ಆ ಕಡೆಯಿಂದ ಹೋಗಿ ಅವರ ಓಮ್ಗೆ ಇವನ್ಗೆ ಏನೇನು ಹೇಳ್ಕೊಟ್ಟಿದ್ದೀರೋ ಅದಕ್ಕಿಂತ 2 ಪದ ಜಾಸ್ತಿ ಹೋದ್ರೆ ನಮ್ ಜಯಣ್ಣಿಗೆ ಓಮ್ ಅಂತಲೂ ಹೇಳ್ಕೊಡ್ಬೇಡಿ ಅಂತ ಹೇಳ್ಬಿಡ್ತೀನಿ. ನಾನ್ ಜಯಣ್ಣ ಅಂತಲೇ ಹೇಳಕ್ಕಿಲ್ಲ ಅವ್ರಿಗೆ. ಮತ್ತೆ ಬೇರೆ ಹೆಸರು ಹೇಳ್ತೀನಿ. ರಾಜಣ್ಣ ಅಂದಯ್ಯ, ನೀನ್ ಏನ್ ಹೆಸರು ಹೇಳಿರ್ತೀಯೋ ಅದ್ಬಿಟ್ಟು ಬೇರೆ ಹೆಸರು. ಆಯ್ತು ಬಿಡಪ್ಪ. ಈಗ ಫ್ಯಾಮಿಲಿ ಇದ್ರೆ ಕೃಷಿ, ಇಲ್ಲ ಅಂದ್ರೆ ಮಾಡಕ್ ಆಯ್ಕಿಲ್ಲ. ಒಬ್ಬನ ಕೈಲೇ ಎಲ್ಲ ಇರ್ತದೆ ವ್ಯವಸಾಯ ಮಾಡಕ್ಕೆ ಆಗೋದೆಲ್ಲ ಕಂಡ್ಬಿಡು. ಹೆಂಡತಿ ಇರ್ಬೇಕು, ಕೋಳಿ ಕುರಿ ಹಸ ನೋಡ್ಕೋಬೇಕು, ಮಕ್ಕಳು ಕೊಟ್ಟಿಗೆ ಬಾಚಬೇಕು, ಸಗಣಿ ಎತ್ತಬೇಕು, ನೀನು ಹೋಗಿ ಉಳ್ಬೇಕು, ಹೆಂಡ್ತಿ ನಿಂಗೆ ರೊಟ್ಟಿ ಮುದ್ದೆ ತಂದು ಕೊಡ್ಬೇಕು, ಜಮೀನ್ ತಾಕೆ. ನೀನು ಎಲ್ಲಾರು ಊರಿಗೆ ಹೋಗ್ಬೇಕು ಅಂದ್ರೆ ನಿನ್ನ ತಮ್ಮನೋ ನಿಮ್ಮ ಚಿಗಪ್ಪನೋ ಬಂದು ಹೊಲ್ದಾಗ ಕೆಲಸ ಮಾಡಬೇಕು. ಎಲ್ಲ ಒಟ್ಟಿಗಿದ್ರೆ ಕೃಷಿ, ಇಲ್ಲ ಅಂದ್ರೆ ನೋಡಪ್ಪ, ನಾವು ಈಗ ಹಳ್ಳಿಲಿ ಹುಟ್ಟಿ ಬೆಳೆದಿರೋರು. ಈಗ ಒಂದು 40 ವರ್ಷದ ಹಿಂದದ ಮಾತಿಗೆ ಹೋಗಮ್ಮ. ನಮ್ಮ ಒಂದು ಮನೆ ಅಂತಂದ್ರೆ ಆ ಸಣ್ಣ ಮನೆ, ಅದು ಅಲ್ಲಿ 10 ಜನ ಮಕ್ಳಿರೋರು, 6 ಜನ ಹೊಲ ಗದ್ದೆಲ್ಲೋ ಕೆಲಸ ಮಾಡ್ತಿದ್ರೆ 4 ಜನ ಸ್ಕೂಲ್ಗೆ ಹೋಗೋರು. ಏನ್ ಜಯಣ್ಣ ಆಯ್ತಾ? ಬೀರೇಗೌಡ್ರು ಇನ್ನಿಲ್ವೇ, ಅವ್ರಿಗೆ 2 ಮಕ್ಕಳು, 10 ಎಕರೆ ಜಮೀನು, ಜಗಳ ಕಾಯ್ಕೊಂಡು ಪಾಲಾಗ ಹೋದ್ರಂತೆ. ಇವರು ಮಡಿಕೊಂಡ್ರು 1-2 ಎಕರೆ, ಅವ್ರಿಗೆ ಬೇಕಾದ್ದು. ಹೆಂಡತಿ ಅಷ್ಟೇ. ಇವರು ಒಂದ್ಕಿತ ಹೊಲ್ದಾಗೆ ದುಡಿಬೇಕಾದ್ರೆ ಮಗನ ಬಿಸಿಲಲ್ಲಿ ಮಲಗಿಸಿದ್ರಂತೆ. ಮಗನ್ ಮಗ, ಮೊಮ್ಮಗ. ಇವ್ರ ಹೆಂಡತಿ ಹೇಳ್ತಿದ್ರ, ನೋಡ್ರಿ ಬಿಸಿಲ ಮಲಗೈತ್ ಮಗ ಅಂತ. ಮನ್ಯಾಗ ಇನ್ಯಾರಿದ್ದಾರು? ಗಂಡ ಹೆಂಡತಿ ಅಷ್ಟೇ. ಇನ್ ಮಗ ಎಲ್ಲಿ ಮಲಿಕಬೇಕು? ನಾವೇನು ಹೊರ್ಗೋಗು ಅಂತ ಹೇಳಿದ್ವಾ? ಅನುಭವಿಸ್ತಾನ್ ಬಿಡು ಅಂತಂದ್ರಂತೆ. ಪಾಪ ಅಜ್ಜಿಗೆ ತಡೀನಿಲ್ಲ, ಹೋಗಿ ಎತ್ಕೊಂಬಂದು ನೆರಳ ಮಲಗಿಸ್ಕೊಂಡ್ ಕುಂತ್ಕಂತಂತೆ. ಅಲ್ಲ ಹೇಳಿದ್ದು, ಈಗ ಪಾಲಾಯ್ತೀವಿ, ಹೋಯ್ತೀವಿ, ಬೇರೆ ಆಯ್ತೀವಿ ಅಂತ ಹೊಂಟಾಯ್ತಾರಲ್ಲ, ಫ್ಯಾಮಿಲಿ ಮಹತ್ವ ಗೊತ್ತಿರಕ್ಕಿಲ್ಲ. ಒಟ್ಟು ಸಂಸಾರದಲ್ಲೇನೆ ಇರೋದು. ಈ ಟೆಕ್ನಾಲಜಿನ ಅಳವಡಿಸ್ಕೋಬೇಕು ಅಂದ್ರೆ ಫ್ಯಾಮಿಲಿ ಇರ್ಬೇಕು. ನೋಡಪ್ಪ, ಈಗ ಸುಂದ್ರಕ್ನೆ ಇಲ್ವಾ? ಅವ್ರ ಮನೇಲಿ ಮಾವನ, ಅವ್ರ ಅತ್ತವಳೆ, ಹಂಗೆಯೇ 2 ಸಂಸಾರ ನಡೀತಾ ಇದೆ. ಬಂದಿದ್ದಾವ ನಿಮ್ ಮನೆಗೆ? ಅಯ್ಯೋ, ತುಂಬಾ ದಿವಸದಿಂದ ಗೊತ್ತಲ್ಲ. ಮತ್ತೆ ಇದು ಯಾರ ಕರ್ಕೊಂಬಂದಿ ಅಂತ ಕೇಳ್ತಿದ್ದೆ ಮೊದ್ಲಿಗೆ. ಜಾಸ್ತಿ ಆಗ್ಬಿಟ್ಟಿರುವ, ಅದಕ್ಕೆ ಗೊತ್ತಾಗ್ಲಿಲ್ಲ ಅವ್ರಿಗೆ, ಹಿಡಿಯಕ್ ಆಗಿಲ್ಲ. ಮತ್ತೆ ಸಿಕ್ಕಂಡ್ ಮಂಜಲ್ವಪ್ಪ, ಅದಕ್ಕೆ ನೀನ್ ಹೆಂಗ ತೂಕ ಬೇರೆ ನೋಡ್ಕೋಬೇಕು. ತಿರುಗಿಸಿಲ್ಲ ಕಣ್ಬಿಡು. ನಾನು ಇರೋದ್ ದಿಟವಾಗಿ ಹೇಳ್ತಾ ಇದೀನಿ. ಕಣ್ಣಾಕ್ ಮಂಜು ನಿಂಗೆ ಚೆನ್ನಾಗೆ ಕಾಣ್ತವೆ, ಚೆನ್ನಾಗೆ ಕಾಣ್ತವೆ. ನಿನ್ ಕಣ್ ಚೆನ್ನಾಗದೆ ಕಯ್ಯ, ಅದೇನೋ ನಿನ್ ಕಣ್ ಚೆನ್ನಾಗಿಲ್ವ? ಬೇಕಾದ್ದು ಚೆನ್ನಾಗ್ ಕಾಣಕ್ಕಿಲ್ಲ, ಅಲ್ಲ ಅಂದ್ರೆ ಬ್ಯಾಡದ್ದು ಕಾಣದೇ ಇಲ್ಲ. ನಿಂಗೆ ಬೇಕಾದ್ ಕಾಣ್ತದೆ, ಒಳ್ಳೇದ್ ನೋಡಕ್ಕೆ. ಅದೇನೋ ಹೇಳ್ತಾರಲ್ಲ, ಅದೇನೋ ಗೊತ್ತಿಲ್ಲ ಬಿಡು. ಜಾಣ್ ಕುರುಡು, ಕಿವುಡಲ್ಲ ಜಾಣ್ ಕುರುಡು. ಆಗ್ಲಿ ಬಿಡು. ನೋಡು ಜಯಣ್ಣ, ದೇವ್ರು ಕೊಟ್ಟಿರೋದು ಕಣ್ಣ ಒಳ್ಳೇದ್ ನೋಡಕ್ಕೆ ಕಯ್ಯ. ನಾನು ಒಳ್ಳೇದ್ ನೋಡಕ್ಕೆ ನಾನು ಬಳಸ್ಕತ್ತೀನಿ ಕಣ್. ಬೇಡ ಬಿಡು. ನೋಡು ಅಂತವ್ರು ಯಾರು? ಈಗ ಅವಳು ಊರಿಂದ ಬಂದಾಳೆ, ಎಂತದು ಅವಳು ಮಾಡ್ಗಿಡ್ ಕುಡುದಿಲ್ಲ. ನಡಿ ಮತ್ತದ ಎಲ್ಲಾರು ಹೋಗಿ. ಇಲ್ಲ ಇಲ್ಲ ಇರು, ನಮ್ಮ ಕಮಲಕ್ಕಿಲ್ವಾ, ಅವ ಹೋಗ್ಬಾಗ ಹೇಳ್ಬಿಟ್ಟು ಹೋದ. ಏನ ಫ್ರಿಡ್ಜಾಗೆ ಅದೇನೋ ಇಟ್ಟಾಳಂತೆ. ಅದು 1 ವಾರ ಇಟ್ಟರೆ ಕೆಟ್ಟೋಗ್ಬಿಡ್ತದೆ. ಸುಂದ್ರಕ್ಕ ಬತ್ತಾಳೆ ಹೇಳಿನಿ. ಸುಂದ್ರಕ್ಕನ ಫ್ಯಾಮಿಲಿನ ಇಲ್ಲಿ ಬಂದ್ ಮನಿ ಕತ್ತದೆ ಹೊಸಿ ದಿನ. ಅದಕ್ಕೆ ಹೊಸಿ ಫ್ರಿಡ್ಜಲ್ಲಿ ಏನೋ ಇಟ್ಟಿನಿ. ಕಮಲಕ್ಕನ ಮನೆ ಉಸ್ತುವಾರಿ. ಕಮಲಕ್ಕನ ಮನೆ ಉಸ್ತುವಾರಿ 2 ತಿಂಗಳು ನೋಡ್ಕೊ ಅಂತ ಹೇಳಿದಾಳೆ, ಅದಕ್ಕೆ ಬಂದಿದ್ದೀನಿ. ಅವಳ ಮಗಳು ನೋಡ್ಕೊಂಬರಕ್ ಹೋಗಳೆ. ಏನಪ್ಪ, ಮಗಳಿಗೆ ಹೊಸಿ ಹೆಚ್ಚುಗಟ್ಲೆ ಮಾಡ್ಕೊಂಡು ಹೋಗಿಲ್ವಾ? ರಬಾ ಉಂಡೆ ಅದೆಲ್ಲ ಉಳ್ಸವಳೆ, ಹೊಸಸಿ ಉಳ್ಸವಳೆ. ಅದಕ್ಕೆ ಖಾಲಿ ಮಾಡಕ್ ಕೊಟ್ಟವಳೆ ಹೇಳಿ.
ಇಲ್ಲ ಮಾಡ್ಕೊಳಕ್ ಹೇಳೋಳಲ್ಲಪ್ಪ ಸುಂದ್ರಕ್ಕಂಗೆ. ಒಬ್ಬ ಇಷ್ಟೋ ತನಕ ಫ್ರಿಡ್ಜಲ್ಲಿ ಇಟ್ಟಿದ್ರು ಅಂತ ಹೇಳ್ತಿದ್ದಿ, ಇವಾಗ ಮಾಡ್ಕೊಡು ಅಂತ ಹೇಳ್ತಾ ಇದೀರಲ್ಲ. ನಾ ಮಾಡ್ಕೊಂಡವ ಹೋಗು ಈಗ ಸದ್ಯಕ್ಕೆ ಬಿರು ಬಿಸಿಲು, ಅದಕ್ಕೆ ಬೇಲ್ದಣ್ಣಿನ ಪಾನಕ ಮಾಡ್ಕೊಡ್ತೀನಿ ಅಷ್ಟೇ. ಇನ್ನು ಬಿಟ್ಟಿಲ್ಲ ನಮ್ ಸುಂದ್ರಕ್ಕ ಬೇಲ್ದಣ್ಣನ ಪಾನಕವ. ಮುಖವ ಅದೇನ ಹೊಸಿ, ನೀನು ತಂಪಾಗಿರು, ನಮಗೂ ತಂಪು ಮಾಡೋ ತಕಬರವ. ನಡಿಯವ್ವ ನಡೀರಿ. ಹಟ್ಟಿ ಹರಟೆ. ವಾರದ ಗ್ರಾಮೀಣ ಚರ್ಚೆ ಕೇಳಿದಿರಿ. ಭಾಗವಹಿಸಿದ್ದವರು ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಬಿಜಿ ಕವಿತಾ.